ನಮಸ್ತೆ ಅಣ್ಣ. ನಮಸ್ತೆ. ಆರಾಮಿದ್ದೀರಣ್ಣ? ಆರಾಮ್. ನಿಮ್ಮ ಹೆಸರಣ್ಣ? ಮಂಜ ಅಂತ. ಯಾವ ಊರು, ಯಾವ ತಾಲೂಕು, ಯಾವ ಡಿಸ್ಟಿಕ್ ಅಣ್ಣ? ಮಿರ್ಸಾಬೇಳೆ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್. ಎಷ್ಟು ಕೂರಿ ಇದಾವಣ್ಣ? 25 ಅದ. 25. ಅಲ್ಲ, ಎಲ್ಲರೂ ಶೆಡ್ ತರ ಮಾಡ್ತಾರೆ, ನೀವೇನು ಶೆಡ್ ಈ ತರ ಮಾಡ್ಕೊಂಡಣ್ಣ? ಸಾಕು, ಸಿಂಪಲ್ ಆಗಿ ಇದ್ರ ಸಾಕು ಅಂತ. 2 ಲಕ್ಷ ಅವರೇಜ್ ಆಗಿ 2 ಲಕ್ಷದಲ್ಲಿ ಸಾಕು, ಅವರೇಜ್ ಮಾಡ್ಕೊಬೋದು. ಎಷ್ಟು ವರ್ಷದಿಂದ ಸಾಕ್ತಾರ ಕುರಿಗಳನ್ನ? ಒಂದು ವರ್ಷದ 2 ವರ್ಷದಿಂದ. ಎಲ್ಲಿ ಮರಿಗಳನ್ನ ಎಲ್ಲಿಂದ ತಗೊಂಬತ್ತೀರಣ್ಣ? ಇಲ್ಲೇ ನಮ್ ಲೋಕಲ್ ಇರ್ತದೆ. ಲೋಕಲ್ ಅಂದ್ರೆ ನಮ್ ಚಳ್ಳಕೆರೆ ತಾಲೂಕಲ್ಲೇ ಕುರಿ ಹತ್ರ ರೈತರ ಹತ್ರ ಇಸ್ಕೊಂಬತ್ತಿ. ಎಷ್ಟು ತಿಂಗಳು ಮರಿ ತಗೊಂಬತ್ತೀರಣ್ಣ? 2 ತಿಂಗಳು ಮರಿ, 2 3 ತಿಂಗಳು ತಿಂಗಳು. ಮರಿ. 2 ತಿಂಗಳು ಮರಿ ನಿಮ್ಗೆ ಎಷ್ಟು ಸಿಗುತ್ತಣ್ಣ ರೇಟ್? 5-5 ಸಾವಿರ ಬೀಳುತ್ತೆ. 5 ವರ್ಷ ಅಂದ್ರೆ ಎಷ್ಟು ತಿಂಗಳು ಮೇಯಿಸ್ತೀರಣ್ಣ? ಒಂದು 2 ತಿಂಗಳು ಮೇಯಿಸ್ತೀವಿ. 2 ತಿಂಗಳು. ನೀವು ಲಾಭ ಅನ್ಸುತ್ತಾ ಅಥವಾ ನಷ್ಟ ಅನ್ಸುತ್ತಾ? ಲಾಭನೇ ಅನ್ಸುತ್ತೆ. 40,000 5 ಸಾವಿರ ಲಾಭ ಆಗುತ್ತೆ. ಒಂದು ಒಂದು ಬ್ಯಾಚ್ ಇಂದ ಒಂದು 30-40 ಸಾವಿರ ಆಗುತ್ತೆ, ಲಾಭ ಆಗುತ್ತೆ ಮಾಮೂಲಿ ಬೇಯಿಸಿದ್ರೆ. ಡೈಲಿ ಫುಡ್ ಯಾವ ತರ ಇರತ್ತಣ್ಣ? ಶೇಂಗಾ ಒಟ್ಟು ಹಾಕ್ತಿವಿ ಬೆಳಿಗ್ಗೆ ಟೈಮು, ಮಧ್ಯಾಹ್ನ ರಾಗಿ ಕಡ್ಡಿ ಕಟ್ ಮಾಡಾಕ್ತಿವಿ, ನೈಟ್ ಸೊಪ್ಪು ಹಾಕ್ತಿವಿ. ನೈಟ್ ಸೊಪ್ಪು ಏನ್ ಸೊಪ್ಪು? ಸೆಡೆ ಸೊಪ್ಪು. ಸೆಡೆ ಸೊಪ್ಪು ಅಂತ ಹಾಕ್ತೀರಾ? ಡೈಲಿ ಮೇಂಟೆನೆನ್ಸ್ ಎಲ್ಲ ಯಾವ ತರ ಇರುತ್ತೆ? ಮೇಂಟೆನೆನ್ಸ್ ಅಷ್ಟೊಂದೇನಿಲ್ಲ, ಮಾಡ್ಬೋದು. ಹೌದು, ದೊಡ್ಡ ಶೆಡ್ ಮಾಡ್ಕೋಬಹುದಾಗಿತ್ತಲ್ಲ? ಸಾಕಿದೆ, ನಮ್ಗೆ ಸಿಂಪಲ್ ಆಗಿದ್ರೆ ಸಾಕು. ಅವರೇಜ್ ಅಲ್ಲಿ ಮಾಡ್ಕೊಬಹುದು. ಅವರೇಜ್ ಅಂದ್ರೆ ಒಂದು 3 ಲಕ್ಷ ಒಳಗೆ, 3 ಲಕ್ಷದೊಳಗೆ ಸಿಂಪಲ್ ಆಗಿ ಮಾಡ್ಕೊಂಡು ಆರಾಮಾಗಿ ಮೇಂಟೈನ್ ಮಾಡಬಹುದು. ಜಾಸ್ತಿ ಬಂಡವಾಳ ಆಗಿ ಲೈಟ್ ಸಿಂಪಲ್ ಆಗಿ ಮಾಡ್ಕೊಂಡ್ರೆ ಸಾಕು, ಅಲ್ಲೇ ಲಾಭ ಆಗುತ್ತೆ. ಅಂದ್ರೆ ಜಾಸ್ತಿ ದೊಡ್ಡ ಬಂಡವಾಳ ಹಾಕಿನ ಸಣ್ಣದಾಗಿ ಆಗುತ್ತೆ, ಪರವಾಗಿಲ್ಲ. ಈಗ ಯಾರೋ ಬಂದು ಕೇಳಿದ್ರು ಕುರಿಗಳನ್ನ ಕೊಡ್ತೀರಣ್ಣ? ಕೊಡ್ತೀವಿ. ಏನ್ ರೇಟ್ ಕೊಡ್ತೀರಣ್ಣ? ಏನೋ ಒಂದು 10,000, 12 10-12 ಅಲ್ಲಿ ಕೊಡ್ತೀರಾ? ಇನ್ನ ತಿಂಗಳ ಮೇಲೆ ಹೋಗ್ತೀನಿ 15 ಸಾವಿರಕ್ಕೆ ಹೋಗ್ತಾ. ಎಷ್ಟು ಕೆಜಿ ಬರುತ್ತಣ್ಣ ಇವೆಲ್ಲ ತೂಕಗಳು? ಇನ್ನ ಕಮ್ಮಿ, ಸ್ವಲ್ಪ ಒಂದು 10 ಕೆಜಿ ಅಷ್ಟೇ, ಒಂದು 10 ಕೆಜಿ ಒಳಗೆ ಬರ್ತದೆ ಅಷ್ಟೇ. 10-15 ಅಷ್ಟು ಬರುತ್ತೆ. ಇದೆಲ್ಲ ಎಷ್ಟಾಯ್ತಣ್ಣ ಇದ್ರದ್ದು ಅಮೌಂಟ್? ಇದ್ರದ್ದು 30 ಸಾವಿರ ಆಯ್ತು. 30 ಸಾವಿರ ಮೇಲೆ ತಗಡು ಗಿಡ ಎಲ್ಲ ನಮ್ಮ ವಿದ್ಯೆಲ್ಲ ಕಂಬ ಹಾಕ್ಸಿದ್ವಿ. ಅಂದ್ರೆ 1.5-2 ಲಕ್ಷದ ಮುಗಿದೋಗುತ್ತೆ. ನೀವೊಬ್ಬರಣ್ಣ ಮೇಂಟೆನೆನ್ಸ್ ಮಾಡೋದು? ನಾವೇ ಮೇಂಟೆನೆನ್ಸ್ ಮಾಡಿ. ಬೆಳಿಗ್ಗೆ ರೊಟೀನ್ ಯಾವ ತರ ಇರುತ್ತೆ? ಯಾವ ತರ ಮೇಂಟೆನೆನ್ಸ್ ಮಾಡ್ತೀವಿ ಬೆಳಿಗ್ಗೆ? ಅದೇ ಕಸ ಕ್ಲೀನ್ ಮಾಡಿ, ಜೋಳ ಹಾಕಿ ಸ್ವಲ್ಪ ಒಂದು 8 ಗಂಟೆ ತನಕ ಏನು ಹಾಕಲ್ಲ. 9 ಗಂಟೆಗೆ ಒಟ್ಟು ಹಾಕಿ ಶೇಂಗಾ ಒಟ್ಟು. ಎಷ್ಟು ಟೈಮ್ ಫುಡ್ ಹಾಕ್ತೀರ ಡೈಲಿ? 1 ಟೈಮ್ ಬೆಳಿಗ್ಗೆ ಟೈಮ್ ಅಷ್ಟೇ. ಬೆಳಿಗ್ಗೆ ಒಂದೇ ಟೈಮ್ ಅಷ್ಟೇ? ಆಮೇಲೆ ಹಾಕಲ್ಲ. ಈಗ ಏನಾಗಲ್ಲ ಮತ್ತೆ? ಒಟ್ಟು ಹುಲ್ ಮೇಯ್ಬೇಕಷ್ಟೇ. ಅಂದ್ರೆ ಹೊರಗಡೆ ಕರ್ಕೊಂಡು ಹೋಗ್ತೀರಾ? ಇಲ್ಲ, ಇಲ್ಲೇ ಒಳಗೆ ಎಲ್ಲೂ ಹೋಗಲ್ಲ. ಓಕೆ ಓಕೆ.